ನಡೆದಿದೆ. ಟ್ರಸ್ಟ್ನ ಅಧ್ಯಕ್ಷರ ಪ್ರತಿಷ್ಠೆಗೆ ದೇವಸ್ಥಾನದ ಬಸಪ್ಪ ಬೀದಿಗೆ ಬಿದ್ದಿದೆ. ಆ ಥರ ಒಂದು ಪರಿಸ್ಥಿತಿ ಆಗಿದೆ. ನೆಲೆ ಇಲ್ಲದೆ ಪಾಪ ರಸ್ತೆಯಲ್ಲೇ ನಿಂತ್ಕೊಳ್ಬೇಕಾಗಿದೆ ದೇವರ ಬಸಪ್ಪ. ಈ ಥರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಣ್ಣ ಕಿರಾಯ ಸ್ವಾಮಿ ಬಸಪ್ಪನ ಪಾಲಕನ ವಿಚಾರದಲ್ಲಿ ಫೈಟ್ ನಡೆದಿದೆ. ದೇಗುಲದ ಟ್ರಸ್ಟ್ ಅಧ್ಯಕ್ಷ ಹಾಗೂ ಗ್ರಾಮಸ್ಥರ ನಡುವೆ ಜಟಾಪಟಿ ನಡೀತಾ ಇರತಕ್ಕಂಥದ್ದು. ಬಸಪ್ಪನ ಮನೆಗೆ ಬೀಗ ಹಾಕಿದ್ದಾರೆ ಅಧ್ಯಕ್ಷ ಜಯಪ್ರಕಾಶ್ ಗೌಡ. ದೇವರ ಬಸಪ್ಪ ಇರೋ ಮನೆ ನನಗೆ ಸೇರಿದ್ದು ಅಂತ ಬೀಗ ಹಾಕಿದ್ದಾರೆ. ನಿನ್ನೆ ರಾತ್ರಿಯಿಂದ ದೇಗುಲದ ಬಸಪ್ಪ ಬೀದಿಯಲ್ಲೇ ನಿಲ್ಲುವಂತಾಗಿದೆ. ಪ್ರತಿಷ್ಠೆಗಾಗಿ ಈ ರೀತಿ ಸಿಪಿಐ ಜಯಪ್ರಕಾಶ್ ಗೌಡ್ರು ಹಾಗೂ ಸಹಕಾರ ಸಂಘ ಮತ್ತು DCC ಬ್ಯಾಂಕ್ ನಿರ್ದೇಶಕರಾದ ಮನ್ನೇಗೌಡರು ಇವರು ನಮ್ಮದೇ ಸ್ವಂತ ದೇವಸ್ಥಾನ, ನಮ್ಮದೇ ಸ್ವಂತ ಬಸಪ್ಪನ ಮನೆ ಅಂದ್ಕೊಂಡು ಈಗಾಗಲೇ ಎಲ್ಲದಕ್ಕೂ ಬೀಗ ಹಾಕೊಂಡಿದ್ದಾರೆ. ಇದ್ರ ಮಧ್ಯೆ ಒಂದು ಸಾರಿ ದೇವಸ್ಥಾನಕ್ಕೆ ಬೀಗ ಹಾಕಿ ಅದೆಲ್ಲ ಹೈಕೋರ್ಟಲ್ಲಿ ತೀರ್ಮಾನ ಆಗಿತ್ತು, ಕೀ ಹ್ಯಾಂಡ್ ಓವರ್ ಮಾಡಿದ್ರು. ತಿರ್ಗಾ ನಮ್ಮದೇ ಸ್ವಂತ ಅಂತ ಬೀಗ ಹಾಕೊಂಡು ಅಕ್ರಮವಾಗಿ ಇದು ಸಾರ್ವಜನಿಕರ ಆಸ್ತಿ. ಇದು ಪುರಾತನಿಗೆ 300-400 ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಇದ್ರ ಬಗ್ಗೆ ದಯಮಾಡಿ ಎಲ್ಲರೂ ಕ್ರಮ ತಗೊಂಡು ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ನಿವೃತ್ತ ಸಿಪಿಐ ಜಯಪ್ರಕಾಶ್ ಗೌಡ್ರು ಹಾಗೂ ಸಹಕಾರ ಸಂಘ ಮತ್ತು DCC ಬ್ಯಾಂಕ್ ನಿರ್ದೇಶಕರಾದ ಮನ್ನೇಗೌಡರು ಇವರು ನಮ್ಮದೇ ಸ್ವಂತ ದೇವಸ್ಥಾನ, ನಮ್ಮದೇ ಸ್ವಂತ ಬಸಪ್ಪನ ಮನೆ ಅಂದ್ಕೊಂಡು ಈಗಾಗಲೇ ಎಲ್ಲದಕ್ಕೂ ಬೀಗ ಹಾಕೊಂಡಿದ್ದಾರೆ. ಇದ್ರ ಮಧ್ಯೆ ಒಂದು ಸಾರಿ ದೇವಸ್ಥಾನಕ್ಕೆ ಬೀಗ ಹಾಕಿ ಅದೆಲ್ಲ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಏನಿದು ಕಿರಿಕ್ ಪೊಲೀಸ್ ಠಾಣೆ ಮೆಟ್ಟಿಲೇರಿರ್ತಕ್ಕಂಥ ಕೇಸ್ ಇದು? ಯಾಕೆ ಹಿಂಗೆ ಕಿರಿಕ್ ಮಾಡ್ತಾ ಇದ್ದಾರೆ? ಶ್ರೀಲಕ್ಷ್ಮಿ, ಭಕ್ತರು ತಮ್ಮ ಸಂಕಷ್ಟಗಳನ್ನ ನಿವಾರಿಸೋದಕ್ಕೆ ಬಸಪ್ಪನ ಹತ್ರ ಆಶೀರ್ವಾದ ತೆಗೆದುಕೊಳ್ಳಕ್ ಹೋಗ್ತಾರೆ. ಇದೀಗ ಬಸಪ್ಪನೇ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಅಂದ್ರೆ ಆತನಿಗಿದ್ದಂತ ಒಂದು ಸೂರ್ಗೆ ಈಗ ಬೀಗ ಹಾಕಿದ್ದಾರೆ. ಹೀಗಾಗಿ ಬಸಪ್ಪ ಬೀದಿ ಪಾಲಾಗಿದ್ದಾನೆ. ಈ ಒಂದು ಘಟನೆ ನಡೆದಿರುವಂತದ್ದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ದೊಡ್ಡರಸಿಕೆರೆ ಗ್ರಾಮದಲ್ಲಿ. ದೊಡ್ಡರಸಿಕೆರೆಯ ಏನು ದೇವಾಲಯ, ಒಂದು ಐತಿಹಾಸಿಕ ದೇವಾಲಯ ಇದೆ, ಸಣ್ಣ ಕಿರಾಯ ಸ್ವಾಮಿ ದೇವಸ್ಥಾನ ಅಂತ. ಆ ಒಂದು ದೇವಸ್ಥಾನದಲ್ಲಿ ಒಂದು ಬಸಪ್ಪ ಕೂಡ ಇರುವಂತದ್ದು. ಈ ಬಸಪ್ಪಗೆ ಸಾಕಷ್ಟು ಭಕ್ತರಿರುವಂತದ್ದು. ಈ ಬಸಪ್ಪನಿಂದ ದೇವಾಲಯಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯ ಬರ್ತದೆ. ಯಾಕೆಂದ್ರೆ ಈ ಬಸಪ್ಪನಿಗೆ ಅರ್ಕೆ ಕಟ್ಕೊಂಡವರು, ಜೊತೆಗೆ ಪೂಜೆಗೆ ಕರೆಸುವಂತವರು ಕಾಣಿಕೆಯನ್ನ ಕೊಡ್ತಾರೆ. ಹಾಗಾಗಿ ಸಾಕಷ್ಟು ಹಣವೂ ಕೂಡ ದೇವಾಲಯಕ್ಕೆ ಬರ್ತದೆ. ಆದ್ರೆ ಈ ಬಸಪ್ಪನಿಗೆ ಈಗ ಬೀಗ ಬಿದ್ದಿರುವಂತದ್ದು ಅಂದ್ರೆ ಬೀದಿಗೆ ಬಿದ್ದಿರುವಂತದ್ದು ಕಾರಣ ಏನು ಅಂದ್ರೆ ದೇವಾಲಯದ ಟ್ರಸ್ಟ್ ಅಧ್ಯಕ್ಷ ಏನಿದ್ದಾನೆ ಜಯಪ್ರಕಾಶ್ ಗೌಡ ಅಂತ, ಆತ ಬಸಪ್ಪನ ಮನೆಗೆ ಬೀಗ ಹಾಕೊಂಡಿದ್ದಾನೆ. ಈ ಒಂದು ಮನೆ ನನಗೆ ಸೇರ್ಬೇಕು ಅಂತ ಹೇಳಿ. ಈ ಒಂದು ಯಾಕೆ ಈ ಗಲಾಟೆ ಅಂತ ಹೇಳಿದ್ರೆ ಬಸಪ್ಪನನ್ನ ಪಾಲನೆ ಮಾಡುವಂತ ವ್ಯಕ್ತಿಯನ್ನ ಆ ಕೆಲಸದಿಂದ ತೆಗಿಬೇಕು ಅಂತ ಹೇಳಿ ಸಾಕಷ್ಟು ದಿನಗಳಿಂದ ಈ ಜಯಪ್ರಕಾಶ್ ಗೌಡ ಏನೋ ಒಂದು ಒತ್ತಾಯ ಮಾಡ್ಕೊ ಬರ್ತಾ ಇರುವಂತದ್ದು. ಆದ್ರೆ ಇದಕ್ಕೆ ಭಕ್ತರು ಅವಕಾಶ ಮಾಡ್ಕೊಡ್ತಾ ಇಲ್ಲ. ಯಾವಾಗ ಭಕ್ತರು ಅವಕಾಶ ಮಾಡ್ಕೊಡ್ಲಿಲ್ಲ, ಇದೀಗ ಹೊಸ ವರ್ಷೆಯನ್ನ ತೆಗೆದಿರುವಂತದ್ದು. ಬಸಪ್ಪನ ಮನೆ ನಂದು ಅಂತ ಹೇಳಿ ಈಗ ಬೀಗ ಹಾಕೊಂಡಿದ್ದಾನೆ. ನಿನ್ನೆ ಮೈಸೂರಿಗೆ ಪೂಜಾ ಕಾರ್ಯಕ್ರಮ ನಿಮಿತ್ತ ಬಸಪ್ಪನನ್ನ ಕರ್ಕೊಂಡು ಹೋಗ್ಲಾಗಿತ್ತು. ಆ ಒಂದು ಬರುವಷ್ಟರೊಳಗೆ ಆ ಒಂದು ಮನೆಗೆ ಒಂದು ಬೀಗ ಹಾಕೊಂಡಿದ್ದಾನೆ. ಇಡೀ ರಾತ್ರಿ ಈಗ ಬಸಪ್ಪ ಬೀದಿಲಿರುವಂತದ್ದು. ಈಗ ಭಕ್ತರು ಹಾಗೂ ಗ್ರಾಮಸ್ಥರು ಒಂದು ಒತ್ತಾಯ ಮಾಡ್ತಾ ಇರುವಂತದ್ದು, ಮಂಡ್ಯ ಜಿಲ್ಲಾಡಳಿತ ಹಾಗೂ ಪೊಲೀಸರು ಬಂದು ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು, ಆ ಬಸಪ್ಪನಿಗೆ ಆ ಮನೆಯನ್ನ ಬಿಡಿಸ್ಕೊಡ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಶ್ರೀಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ. ವೈಯಕ್ತಿಕ ಪ್ರತಿಷ್ಠೆಗಾಗಿ ಈ ರೀತಿ ದೇವರಿಗೆ ಬಿಟ್ಟಿರ್ತಕ್ಕಂಥ ಬಸಪ್ಪನನ್ನ ಬೀದಿಯಲ್ಲಿ ನಿಲ್ಲಿಸಿರುವಂಥದ್ದು. ಜಯಪ್ರಕಾಶ್ ಗೌಡ ಈ ಟ್ರಸ್ಟ್ನ ಅಧ್ಯಕ್ಷ, ಆತನ ವಿರುದ್ಧ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಈ ವಿಚಾರ. ಬಸಪ್ಪ ಇರುವಂತಹ ಮನೆ ತನಗೆ ಸೇರಿದ್ದು ಅಂತ ದೇಗುಲದ ಟ್ರಸ್ಟ್ ಅಧ್ಯಕ್ಷ ಅದಕ್ಕೆ ಬೀಗ ಹಾಕಿದ್ದಾರೆ. ನಿನ್ನೆ ರಾತ್ರಿಯಿಂದ ದೇಗುಲದ ಬಸಪ್ಪನನ್ನ ಬೀದಿಯಲ್ಲೇ ನಿಲ್ಲುವಂತೆ ಮಾಡಲಾಗಿದೆ. ನಡೆದಿದೆ. ಟ್ರಸ್ಟ್ನ ಅಧ್ಯಕ್ಷರ ಪ್ರತಿಷ್ಠೆಗೆ ದೇವಸ್ಥಾನದ ಬಸಪ್ಪ ಬೀದಿಗೆ ಬಿದ್ದಿದೆ. ಆ ಥರ ಒಂದು ಪರಿಸ್ಥಿತಿ ಆಗಿದೆ. ನೆಲೆ ಇಲ್ಲದೆ ಪಾಪ ರಸ್ತೆಯಲ್ಲೇ ನಿಂತ್ಕೊಳ್ಬೇಕಾಗಿದೆ ದೇವರ ಬಸಪ್ಪ. ಈ ಥರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಣ್ಣ ಕಿರಾಯ ಸ್ವಾಮಿ ಬಸಪ್ಪನ ಪಾಲಕನ ವಿಚಾರದಲ್ಲಿ ಫೈಟ್ ನಡೆದಿದೆ. ದೇಗುಲದ ಟ್ರಸ್ಟ್ ಅಧ್ಯಕ್ಷ ಹಾಗೂ ಗ್ರಾಮಸ್ಥರ ನಡುವೆ ಜಟಾಪಟಿ ನಡೀತಾ ಇರತಕ್ಕಂಥದ್ದು. ಬಸಪ್ಪನ ಮನೆಗೆ ಬೀಗ ಹಾಕಿದ್ದಾರೆ ಅಧ್ಯಕ್ಷ ಜಯಪ್ರಕಾಶ್ ಗೌಡ. ದೇವರ ಬಸಪ್ಪ ಇರೋ ಮನೆ ನನಗೆ ಸೇರಿದ್ದು ಅಂತ ಬೀಗ ಹಾಕಿದ್ದಾರೆ. ನಿನ್ನೆ ರಾತ್ರಿಯಿಂದ ದೇಗುಲದ ಬಸಪ್ಪ ಬೀದಿಯಲ್ಲೇ ನಿಲ್ಲುವಂತಾಗಿದೆ. ಪ್ರತಿಷ್ಠೆಗಾಗಿ ಈ ರೀತಿ ಸಿಪಿಐ ಜಯಪ್ರಕಾಶ್ ಗೌಡ್ರು ಹಾಗೂ
ಸಹಕಾರ ಸಂಘ ಮತ್ತು DCC ಬ್ಯಾಂಕ್ ನಿರ್ದೇಶಕರಾದ ಮೊನ್ನೆಗೌಡರು ಇವರು ನಮ್ಮದೇ ಸ್ವಂತ ದೇವಸ್ಥಾನ, ನಮ್ಮದೇ ಸ್ವಂತ ಬಸಪ್ಪನ ಮನೆ ಅಂದ್ಕೊಂಡು ಈಗಾಗಲೇ ಎಲ್ಲದಕ್ಕೂ ಬೀಗ ಹಾಕೊಂಡಿದ್ದಾರೆ. ಇದ್ರ ಮಧ್ಯೆ ಒಂದು ಸಾರಿ ದೇವಸ್ಥಾನಕ್ಕೆ ಬೀಗ ಹಾಕಿ ಅದೆಲ್ಲ ಹೈಕೋರ್ಟಲ್ಲಿ ತೀರ್ಮಾನ ಆಗಿತ್ತು, ಕೀ ಹ್ಯಾಂಡ್ ಓವರ್ ಮಾಡಿದ್ರು. ತಿರ್ಗಾ ನಮ್ಮದೇ ಸ್ವಂತ ಅಂತ ಬೀಗ ಹಾಕಂತ ಅಕ್ರಮವಾಗಿದ್ದು ಸಾರ್ವಜನಿಕರ ಆಸ್ತಿ. ಇದು ಪುರಾತನಿಗೆ 300-400 ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಇದ್ರ ಬಗ್ಗೆ ದಯಮಾಡಿ ಎಲ್ಲರೂ ಕ್ರಮ ತಗೊಂಡು ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ನಿವೃತ್ತ ACP ಜಯಪ್ರಕಾಶ್ ಗೌಡರು ಹಾಗೂ ಸಹಕಾರ ಸಂಘ ಮತ್ತು DCC ಬ್ಯಾಂಕ್ ನಿರ್ದೇಶಕರಾದ ಮೊನ್ನೆಗೌಡರು ಇವರು ನಮ್ಮದೇ ಸ್ವಂತ ದೇವಸ್ಥಾನ, ನಮ್ಮದೇ ಸ್ವಂತ ಬಸಪ್ಪನ ಮನೆ ಅಂದ್ಕೊಂಡು ಈಗಾಗಲೇ ಎಲ್ಲದಕ್ಕೂ ಬೀಗ ಹಾಕೊಂಡಿದ್ದಾರೆ. ಇದ್ರ ಮಧ್ಯೆ ಒಂದು ಸಾರಿ ದೇವಸ್ಥಾನಕ್ಕೆ ಬೀಗ ಹಾಕಿ ಅದೆಲ್ಲ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಏನಿದು ಕಿರಿಕ್ ಪೊಲೀಸ್ ಠಾಣೆ ಮೆಟ್ಟಿಲೇರಿರ್ತಕ್ಕಂಥ ಕೇಸ್ ಇದು? ಯಾಕೆ ಹಿಂಗೆ ಕಿರಿಕ್ ಮಾಡ್ತಾ ಇದ್ದಾರೆ? ಶ್ರೀಲಕ್ಷ್ಮಿ, ಭಕ್ತರು ತಮ್ಮ ಸಂಕಷ್ಟಗಳನ್ನ ನಿವಾರಿಸೋದಕ್ಕೆ ಬಸಪ್ಪನ ಹತ್ರ ಆಶೀರ್ವಾದ ತೆಗೆದುಕೊಳ್ಳಕ್ ಹೋಗ್ತಾರೆ. ಇದೀಗ ಬಸಪ್ಪನ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಅಂದ್ರೆ ಆತನಿಗಿದ್ದಂತ ಒಂದು ಸೂರ್ಗೆ ಈಗ ಬೀಗ ಹಾಕಿದ್ದಾರೆ. ಹೀಗಾಗಿ ಬಸಪ್ಪ ಬೀದಿ ಪಾಲಾಗಿದ್ದಾನೆ. ಈ ಒಂದು ಘಟನೆ ನಡೆದಿರುವಂತದ್ದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ದೊಡ್ಡರಸಿಕೆರೆ ಗ್ರಾಮದಲ್ಲಿ. ದೊಡ್ಡರಸಿಕೆರೆಯ ಏನು ದೇವಾಲಯ, ಒಂದು ಐತಿಹಾಸಿಕ ದೇವಾಲಯ ಇದೆ, ಸಣ್ಣಕ್ಕಿರಾಯ ಸ್ವಾಮಿ ದೇವಸ್ಥಾನ ಅಂತ. ಆ ಒಂದು ದೇವಸ್ಥಾನದಲ್ಲಿ ಒಂದು ಬಸಪ್ಪ ಕೂಡ ಇರುವಂತದ್ದು. ಈ ಬಸಪ್ಪಗೆ ಸಾಕಷ್ಟು ಭಕ್ತರು ಇರುವಂತದ್ದು. ಈ ಬಸಪ್ಪನಿಂದ ದೇವಾಲಯಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯ ಬರ್ತದೆ. ಯಾಕೆಂದ್ರೆ ಈ ಬಸಪ್ಪನಿಗೆ ಅರ್ಕೆ ಕಟ್ಕೊಂಡವರು, ಜೊತೆಗೆ ಪೂಜೆಗೆ ಕರೆಸುವಂತವರು ಕಾಣಿಕೆಯನ್ನ ಕೊಡ್ತಾರೆ. ಹಾಗಾಗಿ ಸಾಕಷ್ಟು ಹಣವೂ ಕೂಡ ದೇವಾಲಯಕ್ಕೆ ಬರ್ತದೆ. ಆದ್ರೆ ಈ ಬಸಪ್ಪನಿಗೆ ಈಗ ಬೀಗ ಬಿದ್ದಿರುವಂತದ್ದು, ಅಂದ್ರೆ ಬೀದಿಗೆ ಬಿದ್ದಿರುವಂತದ್ದು ಕಾರಣ ಏನು ಅಂದ್ರೆ ದೇವಾಲಯದ ಟ್ರಸ್ಟ್ ಅಧ್ಯಕ್ಷ ಏನಿದ್ದಾನೆ ಜಯಪ್ರಕಾಶ್ ಗೌಡ ಅಂತ, ಆತ ಬಸಪ್ಪನ ಮನೆಗೆ ಬೀಗ ಹಾಕೊಂಡಿದ್ದಾನೆ. ಈ ಒಂದು ಮನೆ ನನಗೆ ಸೇರ್ಬೇಕು ಅಂತ ಹೇಳಿ. ಈ ಒಂದು ಯಾಕೆ ಈ ಗಲಾಟೆ ಅಂತ ಹೇಳಿದ್ರೆ, ಬಸಪ್ಪನನ್ನ ಪಾಲನೆ ಮಾಡುವಂತ ವ್ಯಕ್ತಿಯನ್ನ ಆ ಕೆಲಸದಿಂದ ತೆಗಿಬೇಕು ಅಂತ ಹೇಳಿ ಸಾಕಷ್ಟು ದಿನಗಳಿಂದ ಈ ಜಯಪ್ರಕಾಶ್ ಗೌಡ ಏನೋ ಒಂದು ಒತ್ತಾಯ ಮಾಡ್ಕೊಂಡ್ ಬರ್ತಾ ಇರುವಂತದ್ದು. ಆದ್ರೆ ಇದಕ್ಕೆ ಭಕ್ತರು ಅವಕಾಶ ಮಾಡ್ಕೊಡ್ತಾ ಇಲ್ಲ. ಯಾವಾಗ ಭಕ್ತರು ಅವಕಾಶ ಮಾಡ್ಕೊಡ್ಲಿಲ್ಲ, ಇದೀಗ ಹೊಸ ವರ್ಷೆಯನ್ನ ತೆಗೆದಿರುವಂತದ್ದು. ಬಸಪ್ಪನ ಮನೆ ನಂದು ಅಂತ ಹೇಳಿ ಈಗ ಬೀಗ ಹಾಕೊಂಡಿದ್ದಾನೆ. ನಿನ್ನೆ ಮೈಸೂರಿಗೆ ಪೂಜಾ ಕಾರ್ಯಕ್ರಮ ನಿಮಿತ್ತ ಬಸಪ್ಪನನ್ನ ಕರ್ಕೊಂಡು ಹೋಗ್ಲಾಗಿತ್ತು. ಆ ಒಂದು ಬರುವಷ್ಟರೊಳಗೆ ಆ ಒಂದು ಮನೆಗೆ ಒಂದು ಬೀಗ ಹಾಕೊಂಡಿದ್ದಾನೆ. ಇಡೀ ರಾತ್ರಿ ಈಗ ಬಸಪ್ಪ ಬೀದಿಲಿರುವಂತದ್ದು. ಈಗ ಭಕ್ತರು ಹಾಗೂ ಗ್ರಾಮಸ್ಥರು ಒಂದು ಒತ್ತಾಯ ಮಾಡ್ತಾ ಇರುವಂತದ್ದು, ಮಂಡ್ಯ ಜಿಲ್ಲಾಡಳಿತ ಹಾಗೂ ಪೊಲೀಸರು ಬಂದು ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು, ಆ ಬಸಪ್ಪನಿಗೆ ಆ ಮನೆಯನ್ನ ಬಿಡಿಸ್ಕೊಡ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಶ್ರೀಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ. ವೈಯಕ್ತಿಕ ಪ್ರತಿಷ್ಠೆಗಾಗಿ ಈ ರೀತಿ ದೇವರಿಗೆ ಬಿಟ್ಟಿರ್ತಕ್ಕಂಥ ಬಸಪ್ಪನನ್ನ ಬೀದಿಯಲ್ಲಿ ನಿಲ್ಲಿಸಿರುವಂಥದ್ದು. ಜಯಪ್ರಕಾಶ್ ಗೌಡ ಈ ಟ್ರಸ್ಟ್ನ ಅಧ್ಯಕ್ಷ, ಆತನ ವಿರುದ್ಧ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಈ ವಿಚಾರ. ಬಸಪ್ಪ ಇರುವಂತಹ ಮನೆ ತನಗೆ ಸೇರಿದ್ದು ಅಂತ ದೇಗುಲದ ಟ್ರಸ್ಟ್ ಅಧ್ಯಕ್ಷ ಅದಕ್ಕೆ ಬೀಗ ಹಾಕಿದ್ದಾರೆ. ನಿನ್ನೆ ರಾತ್ರಿಯಿಂದ ದೇಗುಲದ ಬಸಪ್ಪನನ್ನ ಬೀದಿಯಲ್ಲೇ ನಿಲ್ಲುವಂತೆ ಮಾಡಲಾಗಿದೆ. ನಡೆದಿದೆ. ಟ್ರಸ್ಟ್ನ ಅಧ್ಯಕ್ಷರ ಪ್ರತಿಷ್ಠೆಗೆ ದೇವಸ್ಥಾನದ ಬಸಪ್ಪ ಬೀದಿಗೆ ಬಿದ್ದಿದೆ. ಆ ಥರ ಒಂದು ಪರಿಸ್ಥಿತಿ ಆಗಿದೆ. ನೆಲೆ ಇಲ್ಲದೆ ಪಾಪ ರಸ್ತೆಯಲ್ಲೇ ನಿಂತ್ಕೊಳ್ಬೇಕಾಗಿದೆ ದೇವರ ಬಸಪ್ಪ. ಈ ಥರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಣ್ಣಕ್ಕಿರಾಯ ಸ್ವಾಮಿ ಬಸಪ್ಪನ ಪಾಲಕನ ವಿಚಾರದಲ್ಲಿ ಫೈಟ್ ನಡೆದಿದೆ. ದೇಗುಲದ ಟ್ರಸ್ಟ್ ಅಧ್ಯಕ್ಷ ಹಾಗೂ ಗ್ರಾಮಸ್ಥರ ನಡುವೆ ಜಟಾಪಟಿ ನಡೀತಾ ಇರತಕ್ಕಂಥದ್ದು. ಬಸಪ್ಪನ ಮನೆಗೆ ಬೀಗ ಹಾಕಿದ್ದಾರೆ ಅಧ್ಯಕ್ಷ ಜಯಪ್ರಕಾಶ್ ಗೌಡ. ದೇವರ ಬಸಪ್ಪ ಇರೋ ಮನೆ ನನಗೆ ಸೇರಿದ್ದು ಅಂತ ಬೀಗ ಹಾಕಿದ್ದಾರೆ. ನಿನ್ನೆ ರಾತ್ರಿಯಿಂದ ದೇಗುಲದ ಬಸಪ್ಪ ಬೀದಿಯಲ್ಲಿ ನಿಲ್ಲುವಂತಾಗಿದೆ. ಪ್ರತಿಷ್ಠೆಗಾಗಿ ಈ ರೀತಿ ACP ಜಯಪ್ರಕಾಶ್ ಗೌಡರು ಹಾಗೂ ಸಹಕಾರ ಸಂಘ ಮತ್ತು DCC ಬ್ಯಾಂಕ್ ನಿರ್ದೇಶಕರಾದ ಮೊನ್ನೆಗೌಡರು ಇವರು ನಮ್ಮದೇ ಸ್ವಂತ ದೇವಸ್ಥಾನ, ನಮ್ಮದೇ ಸ್ವಂತ ಬಸಪ್ಪನ ಮನೆ ಅಂದ್ಕೊಂಡು ಈಗಾಗಲೇ ಎಲ್ಲದಕ್ಕೂ ಬೀಗ ಹಾಕೊಂಡಿದ್ದಾರೆ. ಇದ್ರ ಮಧ್ಯೆ ಒಂದು ಸಾರಿ ದೇವಸ್ಥಾನಕ್ಕೆ ಬೀಗ ಹಾಕಿ ಅದೆಲ್ಲ ಹೈಕೋರ್ಟಲ್ಲಿ ತೀರ್ಮಾನ ಆಗಿತ್ತು, ಕೀ ಹ್ಯಾಂಡ್ ಓವರ್ ಮಾಡಿದ್ರು. ತಿರ್ಗಾ ನಮ್ಮದೇ ಸ್ವಂತ ಅಂತ ಬೀಗ ಹಾಕಂತ ಅಕ್ರಮವಾಗಿದ್ದು ಸಾರ್ವಜನಿಕರ ಆಸ್ತಿ. ಇದು ಪುರಾತನಿಗೆ 300-400 ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಇದ್ರ ಬಗ್ಗೆ ದಯಮಾಡಿ ಎಲ್ಲರೂ ಕ್ರಮ ತಗೊಂಡು ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ನಿವೃತ್ತ ACP ಜಯಪ್ರಕಾಶ್ ಗೌಡರು ಹಾಗೂ ಸಹಕಾರ ಸಂಘ ಮತ್ತು DCC ಬ್ಯಾಂಕ್ ನಿರ್ದೇಶಕರಾದ ಮೊನ್ನೆಗೌಡರು ಇವರು ನಮ್ಮದೇ ಸ್ವಂತ ದೇವಸ್ಥಾನ, ನಮ್ಮದೇ ಸ್ವಂತ ಬಸಪ್ಪನ ಮನೆ ಅಂದ್ಕೊಂಡು ಈಗಾಗಲೇ ಎಲ್ಲದಕ್ಕೂ ಬೀಗ ಹಾಕೊಂಡಿದ್ದಾರೆ. ಇದ್ರ ಮಧ್ಯೆ ಒಂದು ಸಾರಿ ದೇವಸ್ಥಾನಕ್ಕೆ ಬೀಗ ಹಾಕಿ ಅದೆಲ್ಲ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಏನಿದು ಕಿರಿಕ್ ಪೊಲೀಸ್ ಠಾಣೆ ಮೆಟ್ಟಿಲೇರಿರ್ತಕ್ಕಂಥ ಕೇಸ್ ಇದು? ಯಾಕೆ ಹಿಂಗೆ ಕಿರಿಕ್ ಮಾಡ್ತಾ ಇದ್ದಾರೆ?
ಶ್ರೀಲಕ್ಷ್ಮಿ, ಭಕ್ತರು ತಮ್ಮ ಸಂಕಷ್ಟಗಳನ್ನ ನಿವಾರಿಸೋದಕ್ಕೆ ಬಸಪ್ಪನ ಹತ್ರ ಆಶೀರ್ವಾದ ತೆಗೆದುಕೊಳ್ಳಕ್ ಹೋಗ್ತಾರೆ. ಇದೀಗ ಬಸಪ್ಪನ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಅಂದ್ರೆ ಆತನಿಗಿದ್ದಂತ ಒಂದು ಸೂರ್ಗೆ ಈಗ ಬೀಗ ಹಾಕಿದ್ದಾರೆ. ಹೀಗಾಗಿ ಬಸಪ್ಪ ಬೀದಿ ಪಾಲಾಗಿದ್ದಾನೆ. ಈ ಒಂದು ಘಟನೆ ನಡೆದಿರುವಂತದ್ದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ದೊಡ್ಡರಸಿಕೆರೆ ಗ್ರಾಮದಲ್ಲಿ. ದೊಡ್ಡರಸಿಕೆರೆಯ ಏನು ದೇವಾಲಯ, ಒಂದು ಐತಿಹಾಸಿಕ ದೇವಾಲಯ ಇದೆ, ಸಣ್ಣಕ್ಕಿರಾಯ ಸ್ವಾಮಿ ದೇವಸ್ಥಾನ ಅಂತ. ಆ ಒಂದು ದೇವಸ್ಥಾನದಲ್ಲಿ ಒಂದು ಬಸಪ್ಪ ಕೂಡ ಇರುವಂತದ್ದು. ಈ ಬಸಪ್ಪಗೆ ಸಾಕಷ್ಟು ಭಕ್ತರಿರುವಂತದ್ದು. ಈ ಬಸಪ್ಪನಿಂದ ದೇವಾಲಯಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯ ಬರ್ತದೆ. ಯಾಕೆಂದ್ರೆ ಈ ಬಸಪ್ಪನಿಗೆ ಅರ್ಕೆ ಕಟ್ಕೊಂಡವಂತವ್ರು, ಜೊತೆಗೆ ಪೂಜೆಗೆ ಕರೆಸುವಂತವ್ರು ಕಾಣಿಕೆಯನ್ನ ಕೊಡ್ತಾರೆ. ಹಾಗಾಗಿ ಏನ್ ಸಾಕಷ್ಟು ಹಣವೂ ಕೂಡ ದೇವಾಲಯಕ್ಕೆ ಬರ್ತದೆ. ಆದ್ರೆ ಈ ಬಸಪ್ಪನಿಗೆ ಈಗ ಬೀಗ ಬಿದ್ದಿರುವಂತದ್ದು, ಅಂದ್ರೆ ಬೀದಿಗೆ ಬಿದ್ದಿರುವಂತದ್ದು ಕಾರಣ ಏನು ಅಂದ್ರೆ ದೇವಾಲಯದ ಟ್ರಸ್ಟ್ ಅಧ್ಯಕ್ಷ ಏನಿದ್ದಾನೆ ಜಯಪ್ರಕಾಶ್ ಗೌಡ ಅಂತ, ಆತ ಬಸಪ್ಪನ ಮನೆಗೆ ಬೀಗ ಹಾಕೊಂಡಿದ್ದಾನೆ. ಈ ಒಂದು ಮನೆ ನನಗೆ ಸೇರ್ಬೇಕು ಅಂತ ಹೇಳಿ. ಈ ಒಂದು ಯಾಕೆ ಈ ಗಲಾಟೆ ಅಂತ ಹೇಳಿದ್ರೆ, ಬಸಪ್ಪನನ್ನ ಪಾಲನೆ ಮಾಡುವಂತ ವ್ಯಕ್ತಿಯನ್ನ ಆ ಕೆಲಸದಿಂದ ತೆಗಿಬೇಕು ಅಂತ ಹೇಳಿ ಸಾಕಷ್ಟು ದಿನಗಳಿಂದ ಈ ಜಯಪ್ರಕಾಶ್ ಗೌಡ ಏನೋ ಒಂದು ಒತ್ತಾಯ ಮಾಡ್ಕೊಬತ್ತಾ ಇರುವಂತದ್ದು. ಆದ್ರೆ ಇದಕ್ಕೆ ಭಕ್ತರು ಅವಕಾಶ ಮಾಡ್ಕೊಡ್ತಾ ಇಲ್ಲ. ಯಾವಾಗ ಭಕ್ತರು ಅವಕಾಶ ಮಾಡ್ಕೊಡ್ಲಿಲ್ಲ, ಇದೀಗ ಹೊಸ ವರ್ಷೆಯನ್ನ ತೆಗೆದಿರುವಂತದ್ದು. ಬಸಪ್ಪನ ಮನೆ ನಂದು ಅಂತ ಹೇಳಿ ಈಗ ಬೀಗ ಹಾಕೊಂಡಿದ್ದಾನೆ. ನಿನ್ನೆ ಮೈಸೂರಿಗೆ ಪೂಜಾ ಕಾರ್ಯಕ್ರಮ ನಿಮಿತ್ತ ಬಸಪ್ಪನನ್ನ ಕರ್ಕೊಂಡು ಹೋಗ್ಲಾಗಿತ್ತು. ಆ ಒಂದು ಬರುವಷ್ಟರೊಳಗೆ ಆ ಒಂದು ಮನೆಗೆ ಒಂದು ಬೀಗ ಹಾಕೊಂಡಿದ್ದಾನೆ. ಇಡೀ ರಾತ್ರಿ ಈಗ ಬಸಪ್ಪ ಬೀದಿಲಿರುವಂತದ್ದು. ಈಗ ಭಕ್ತರು ಹಾಗೂ ಗ್ರಾಮಸ್ಥರು ಒಂದು ಒತ್ತಾಯ ಮಾಡ್ತಾ ಇರುವಂತದ್ದು, ಮಂಡ್ಯ ಜಿಲ್ಲಾಡಳಿತ ಹಾಗೂ ಪೊಲೀಸರು ಬಂದು ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು, ಆ ಬಸಪ್ಪನಿಗೆ ಆ ಮನೆಯನ್ನ ಬಿಡಿಸ್ಕೊಡ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಶ್ರೀಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ. ವೈಯಕ್ತಿಕ ಪ್ರತಿಷ್ಠೆಗಾಗಿ ಈ ರೀತಿ ದೇವರಿಗೆ ಬಿಟ್ಟಿರ್ತಕ್ಕಂಥ ಬಸಪ್ಪನನ್ನ ಬೀದಿಯಲ್ಲಿ ನಿಲ್ಲಿಸಿರುವಂಥದ್ದು. ಜಯಪ್ರಕಾಶ್ ಗೌಡ ಈ ಟ್ರಸ್ಟ್ನ ಅಧ್ಯಕ್ಷ, ಆತನ ವಿರುದ್ಧ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಈ ವಿಚಾರ. ಬಸಪ್ಪ ಇರುವಂತಹ ಮನೆ ತನಗೆ ಸೇರಿದ್ದು ಅಂತ ದೇಗುಲದ ಟ್ರಸ್ಟ್ ಅಧ್ಯಕ್ಷ ಅದಕ್ಕೆ ಬೀಗ ಹಾಕಿದ್ದಾರೆ. ನಿನ್ನೆ ರಾತ್ರಿಯಿಂದ ದೇಗುಲದ ಬಸಪ್ಪನನ್ನ ಬೀದಿಯಲ್ಲೇ ನಿಲ್ಲುವಂತೆ ಮಾಡಲಾಗಿದೆ.